ನಿಬ್ಬೆರಗಾಗೋದೇನು ಅಂದರೆ ಇಡೀ ಧಾರವಾಡ ಬೇಂದ್ರೆ ಅವರ ಇದರಲ್ಲಿತ್ತು. ಛತ್ರಿಯನ್ನು ನೋಡುವೆ, ಅರಳಿ ಮರ ವೃಕ್ಷ ನೋಡುವೆ, ಏನೋ ಅದು ಕೆಳಗಡೆ ಯಾರೂ ಬೆಳೆಯಕ್ಕೆ ಸಾಧ್ಯ ಆಗಲಿಲ್ಲ. ಕವಿಯಾಗಿ ಮತ್ತು ಶಾಂತಾದೇವಿ ಕಣವಿಯವರು ಕಥೆಗಾರ್ತಿಯಾಗಿ ಉಳಿದಿದ್ದಾರೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಜ್ಞಾನಪೀಠ ಬರಬಹುದಾದ ವ್ಯಕ್ತಿಗಳಲ್ಲಿ ಅವರು ಒಬ್ಬರಾಗಿದ್ದರು. ನರಸಿಂಹಸ್ವಾಮಿ, ಅಡಿಗರು, ಹೇಗ, ಶಿವರುದ್ರಪ್ಪನವರು, ಕಣವಿಯವರು ಇವರೆಲ್ಲರೂ ಕೂಡ ಆ ಒಂದು ಲಿಸ್ಟಲ್ಲಿ ಹಾಕೋಬೋದಾಗಿದ್ದು. ಇದೇ ಕತ್ತರಿಸಿ ಹೋಗ್ಬಿಡ್ತು. ಅನಂತಮೂರ್ತಿ ಅವರಿಗೆ ಕೊಟ್ಟ ತಕ್ಷಣವೇ ಮುಗಿದೋಯ್ತು. ಇವರೆಲ್ಲರೂ ಬಿದ್ದೋದ್ರು. ಚನ್ನವೀರ ಕಣವಿಯವರು ಧಾರವಾಡದಲ್ಲಿ ವಾಸ. ಅವ್ರ ಸ್ವಂತ ಊರೇ ಧಾರವಾಡ ಅಂತ ನಾನು ಅನ್ಕೋತೀನಿ. ಇನ್ನು ಯಾವ ಊರು ನನಗೆ ಗೊತ್ತಿಲ್ಲ ಅವ್ರ ಸ್ವಂತ. ಅವ್ರ ಮನೆಗೆಲ್ಲ ಹೋಗಿ ಬಂದು ನಾವು ಕುಟುಂಬವೇ ಹೋಗಿ ಬಂದಿದ್ದೀವಿ. ಕಣವಿಯವ್ರ ಬಗ್ಗೆ ಲೇಖನ ಬರೆದಿದ್ದೆ ನಾನು. ನರಸಿಂಹಸ್ವಾಮಿಯವ್ರ ಬಗ್ಗೆ ಟೀಕೆ ಮಾಡಿ ಲೇಖನ ಬರೆದಿದ್ದೆ ಹೊರತು ವ್ಯಕ್ತಿ ಚಿತ್ರಗಳಲ್ಲಿ ನಾನು ಕಣವಿಯವ್ರ ಕುರಿತು ಬರೆದಿದ್ದೀನಿ. ಅದು ಅವ್ರಿಗೆ ಇಷ್ಟವಾದಂಥ ಒಂದು ಲೇಖನದಲ್ಲಿ ಒಂದದು. ನನ್ನ ಕನ್ನಡದ ಹೇಮಾಹೇಮಿಗಳು ಅಂತ 82ನೇ ಇಸ್ವಿನಲ್ಲಿ ಬಂದಿದೆ. ಅದನ್ನು ಶೇಷಾದ್ರಿಪುರಂ ಕಾಲೇಜಿನ ಕನ್ನಡ ಸಂಘದವರು ಪ್ರಕಟಿಸಿದ್ದಾರೆ. ಅದನ್ನು ವೇಣುಗೋಪಾಲ್ ಸ್ವರ್ಬ ಅವರು ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಭಾಳ ಅದ್ಭುತವಾದ ಸ್ನೋ ಇದ್ದ ಹಾಗೆ, ಇಂಗ್ಲೀಷಿನ ಸ್ನೋ ಇದ್ದ ಹಾಗೆ ನಮ್ಮ ಹರಿಹರ ಪ್ರಿಯ ಕನ್ನಡದಲ್ಲಿ ವ್ಯಕ್ತಿ ಚಿತ್ರ ಬರೆಯೋದಲ್ಲಿ ಅಂತ ಯಾರೋ ಒಬ್ಬ ದೊಡ್ಡ ಲೇಖಕನಿಗೆ ನನ್ನನ್ನು ಹೋಲಿಸಿ ಮಾತಾಡಿದ್ದಾರೆ ಅವರು. ಅದು ಅವರು ಕವಿನೇ, ಅವರು ವಿಮರ್ಶಕರೇ, ಅವರು ಅನುವಾದಕರೇ. ಆಮೇಲೆ ಮಾತಾಡೋಣ ಅದನ್ನು. ಆದರೆ ನಮ್ಮ ಕಣವಿಯವರು ಯಾರ ವಿರುದ್ಧವೂ ಎಂದೂ ಮಾತಾಡಿಲ್ಲ. ಆದರೆ ಆಶ್ಚರ್ಯಕರವಾದ್ದು ಒಂದು ನಿಬ್ಬೆರಗಾಗೋದೇನು ಅಂದರೆ ಇಡೀ ಧಾರವಾಡ ಬೇಂದ್ರೆ ಅವರ ಇದರಲ್ಲಿತ್ತು. ಛತ್ರಿಯನ್ನು ನೋಡುವೆ, ಅರಳಿ ಮರ ವೃಕ್ಷ ನೋಡುವೆ, ಏನೋ ಅದು ಕೆಳಗಡೆ ಯಾರೂ ಬೆಳೆಯಕ್ಕೆ ಸಾಧ್ಯ ಆಗಲಿಲ್ಲ. ಅಥವಾ ಕಬಂದ ಬಾಹು ಅನ್ನುವೆ, ಅಷ್ಟೇ, ಅದೇನಾದ್ರು ಅಂದ್ಕೊಳ್ಳಿ, ಅವ್ರವ್ರಿಗೆ ತೋಚ್ಚಾಗೆ. ಅಲ್ಲಿ ಎದ್ದು ನಿಂತಿದ್ದೆ ಕಣವಿಯವರ ದೊಡ್ಡತನ, ದೊಡ್ಡ ಸ್ಥಿತಿ. ಅದನ್ನು ಮೀರಿ ಅವರ ಇದಕ್ಕೆ ಕಾಯ್ದಾನೆ, ಮರ್ಜಿಗೆ ಕಾಯ್ದಾನೆ ತನ್ನ ಪಾಡಿಗೆ. ಅವರು ಗೆಳೆಯರ ಗುಂಪಿನಲ್ಲಿಯೂ ಇದ್ದ ಹಾಗಿಲ್ಲ. ಗೆಳೆಯರ ಗುಂಪಿನಲ್ಲಿ ಕಣವಿಯವರು ಇರಲಿಲ್ಲ. ಅವರು ತುಂಬ ಪ್ರೀತಿಸ್ತಾ ಇದ್ದುದು, ಗೌರವಿಸ್ತಾ ಇದ್ದುದು ಕುವೆಂಪು ಅವ್ರನ್ನ. ಅವರ ಜೀವದ ಗೆಳೆಯ ಯಾರಯ್ಯ ಅಂತಂದ್ರೆ ಶಿವರುದ್ರಪ್ಪ ಅವರು. ಅವ್ರು ಬೆಂಗಳೂರಿಗೆ ಬಂದರೆ ಶಿವರುದ್ರಪ್ಪನವ್ರ ಮನೆಯಲ್ಲೇ ಉಳ್ಕೊಳ್ಳೋದು. ಒಬ್ಬ ನೆಂಟರು ಇಷ್ಟಿದ್ದಾಗೆ ನಾವು ಅಲ್ಲೇ ನಾನು ಹೋಗ್ತಾ ಇದ್ನಲ್ಲ, ಇವ್ರು ಬಂದಿರೋದು ಮತ್ತು ಕಣವಿಯವ್ರು ಬಂದಿರೋದಪ್ಪ ಅನ್ನೋದು ಏಸದು. ಅವ್ರ ರೂಮಿಂದ ಈಚೆಗೆ ಬರೋರು. ನಾವು ಕೂತ್ಕೊಂಡು ಏನೇನೋ ಎಲ್ಲ ಮಾತಾಡೋದು ಮುಟ್ಟೋದು ಎಲ್ಲ ಮಾಡ್ತಾ ಇದ್ದಿದ್ದು. ಸೊ ಹಾಗಿರುವಾಗ ಇವತ್ತು ಕುವೆಂಪು ಅವರು ಏನು ಸುನೀತಗಳು ಇತ್ಯಾದಿಗಳು ಬರೆಯೋದ್ರಲ್ಲಿ ಕಣವಿಯವರಿಗೆ ಒಂದು ದೊಡ್ಡ ಸ್ಥಾನ ಇದೆ. ಯಾಕಂದರೆ ಅಲ್ಲಿ ಯೂನಿವರ್ಸಿಟಿಯ ವಾತಾವರಣ, ಇವರು ಪ್ರಸಾರಾಂಗದ ವಿಭಾಗದ ನಿರ್ದೇಶಕರು. ಹಾಗಾಗಿ ಒಂದು ರೀತಿಯ ಇತ್ತು. ಆದರೂ ನಾನು ಪ್ರೊಫೆಸರ್ ಅಲ್ಲ ಅನ್ನೋ ದುಗುಡ ಅವರಿಗಿತ್ತು. ಹೇಳೋರವರು ನಾನು ಪ್ರೊಫೆಸರ್ ಅಲ್ಲಪ್ಪ, ಹಾಗಾಗಿ ನನಗೆ ಆ ಥರದ ಕೊಂಬು ಕೋಡುಗಳು ಏನಿಲ್ಲಪ್ಪ ಅಂತೇಳಿ. ಅವ್ರು ಪ್ರೊಫೆಸರ್ ಆಗಿಲ್ಲ. ಆದರೂ ಅದೇನೋ ಕೊನೆಗೆ ಏನಾದ್ರು ರಿಟೈರ್ಡ್ ಆದಮೇಲೆ ಅವರಿಗೆ UGC ಪ್ರೊಫೆಸರ್ ಅಂತೇನೋ ಕೊಟ್ಟರೋ ಏನೋ ನನಗೆ ಸ್ಪಷ್ಟತೆ ಇಲ್ಲ. ಆದರೆ ಕಣವಿಯವರು ಒಬ್ಬ ಉಪಾಧ್ಯಾಯ ವೃತ್ತಿಯಿಂದ ಬಂದಂಥ ವ್ಯಕ್ತಿ ಅಲ್ಲ. ಅವರಿಗೆ ಅದೇ ನರಸಿಂಹಸ್ವಾಮಿಯವ್ರ ಬಗ್ಗೆ ಹೆಂಗೆ ಹೇಳ್ತೀವೋ ಅವ್ರ ಮನೆಯವ್ರ ಬಗ್ಗೆ ಹಾಗೆ ಕಣವಿಯವರ ಅತ್ಯಂತ ಪ್ರೀತಿಯ ವ್ಯಕ್ತಿತ್ವ ಇದ್ದವರು ಶಾಂತಾದೇವಿ ಕಣವಿಯವರು. ಅವರು ಕಥೆಗಾರರು. ಪದ್ಯ ಗಿದ್ಯ ಅವರು ಬರೀತಾ ಇರಲಿಲ್ಲ, ತುಂಬ ಕಥೆಗಳು ಬರೆದಿದ್ದಾರೆ. ಆಮೇಲೆ ಮಹಾನ್ ಎಂತರು ಒಂದು ಮಾತೃ ವಾತ್ಸಲ್ಯದ ಹೆಣ್ಣು ಮಗಳವರು. ಕಣವಿಯವರು ಇರ್ಬೋದು, ಇಲ್ಲದೆ ಇರ್ಬೋದು. ಊಟ ತಿಂಡಿ ಯಾರೇ ಹೋದರು ಅವ್ರನ್ನ ಉಪಚರಿಸೋದು ಮಾಡೋದು. ಅವ್ರು ಯಾರು ಗಿಡ್ನವರು ಅಂತಾರೆ, ಗಿಡ್ನಣ್ಣವರು ಅಂತನೋ ಯಾರು ಅವರ ತಂದೆಯವರ ಹೆಸರು. ಅವರು ಅದ್ಭುತವಾದ ಪುಸ್ತಕ ಸಂಗ್ರಹ ಇಟ್ಕೊಂಡಿದ್ರು ಅಂತ ನನ್ನ ಹತ್ರ ಒಂದ್ಸಲ ಹೇಳಿದರು. ಅದನ್ನೆಲ್ಲ ಓದಿ ಬೆಳೆದವರು ಶಾಂತಾದೇವಿ ಕಣವಿಯವರು. ಹಾಗಾಗಿ ಅವರು ಮನೆ ಹೆಸರು ಚೆಂಬೆಳಕು ಅಂತ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಮುಂದುಗಡೆ ಎಲ್ಲ ಕೈ ತೋಟ ಮಾಡಿದ್ರು ಅವರು, ಸ್ವಂತ ಮನೆಯದು. ಆ ಕೈ ತೋಟದಲ್ಲಿ ಕೈಯಿಂದಲೇ ಕಿತ್ಕೋಬೋದಾಗಿತ್ತು ನೀವು. ಮಾವಿನ ಹಣ್ಣು, ಮಾವಿನಕಾಯಿ ಇತ್ಯಾದಿ ಹಣ್ಣು ಹಂಪಲುಗಳನ್ನು ನೀವು ಕೈಯಿಂದಲೇ ಹಂಗೆ ಭೂಮಿಗೆ ತೂಗಾಡುವ ಹಾಗೆ ಆ ತೋಟ ಇತ್ತದು, ಹಣ್ಣು ಹಂಪಲುಗಳು. ಅದೇ ಅವರು ಸದ್ದು ಗದ್ದಲ ಇಲ್ದಾನೆ ಅವರು. ಆದರೆ ಬೇಂದ್ರೆಯ ನಂತರ ಧಾರವಾಡದ ನಿಜವಾದ ಸತ್ವ ಇದ್ದದ್ದು ಕಣವಿಯವರಲ್ಲಿ ಕವಿಯಾಗಿ.
ಅಲ್ಲಿ ಬೇಂದ್ರೆಯವರು ಇರುವ ಕಾಲಕ್ಕೆ ಬರೆಯುವ ಕಾಲಕ್ಕೆ ಬೆಟಗೇರಿ ಕೃಷ್ಣ ಶರ್ಮರು ಇದ್ದರು, ಆನಂದ ಕಂದ ಇದ್ದರು. ಅವರು ದೊಡ್ಡ ಕವಿನೇ, ದೊಡ್ಡ ಸಂಶೋಧಕರೇ, ದೊಡ್ಡ ಕಥೆಗಾರರೇ, ದೊಡ್ಡ ಕಾದಂಬರಿಕಾರರೇ, ಎಲ್ಲವೂ ಹೌದು. ಆದರೆ ಈ ಥರ ಅವ್ರು ಯಾರೂ ಕೂಡ ಜನಸಂಪರ್ಕಕ್ಕೆ ಬರಲಿಲ್ಲ. ಕರೆಕ್ಟ್. ಕಣವಿಯವರು ಕೇಳಿದವರು ಎಲ್ರಿಗೂ ಮುನ್ನುಡಿ ಬರೆಯೋದು, ಅವ್ರ ಬಗ್ಗೆ ಎಲ್ಲ ಒಂದು ಇದು ಮಾಡೋದು. ಅದು ಉತ್ತರ ಕರ್ನಾಟಕದ ಬೆಳವಣಿಗೆ ಬೆಳೀತಾ ಇದ್ದ ಯುವ ಜನಾಂಗ ಕುರಿತವರು ಒಳ್ಳೆಯ ಅಭಿಪ್ರಾಯ, ನಮ್ಮಲ್ಲಿ ಇಂಥವ್ರು ಇದ್ದಾರೆ ಅಂತ ಹೇಳ್ತಾರೆ. ಇದು ನರಸಿಂಹಸ್ವಾಮಿಯವರ ಇದಲ್ಲ, ಜಾಯಿಮಾನ ಅಲ್ಲ. ಅದು ಅವ್ರು ಬೇರೆ, ಅವ್ರು ಯಾರನ್ನೂ ಆ ಥರ ನಾವು ಮಂಡ್ಯ ಜಿಲ್ಲೆಯವನು ಅಥವಾ ಮೈಸೂರು ಕಡೆಯವನು ಇಂಥವ್ರು ಅದು ಅವ್ರೇನು ಯಾರಿಗೆ ಮುನ್ನುಡಿ ಬರೆದ್ರೋ ಏನೋ ನನಗೆ ಗೊತ್ತಿಲ್ಲ, ಬರೆದಿದ್ರೆ ಆಶೀರ್ವಾದ ಥರ ಬರೆದಿರ್ತಾರೆ ಅಷ್ಟೇ. ಈ ಥರ ಅನಲೈಸ್ ಇಲ್ಲ. ಕಣವಿಯವರು ಹಾಗಲ್ಲ, ತುಂಬ ಆಳವಾಗೇನೆ ನಮ್ಮ ಉತ್ತರ ಕರ್ನಾಟಕದ ಬೆಳೆದು ನಿಲ್ಲುವಂತಹ ಒಬ್ಬ ವ್ಯಕ್ತಿ ಕವಿ ಆಗ್ತಾನೆ ಅನ್ನೋ ಹಾಗಿದ್ರು. ನಾನಂತೂ ಕಣವಿಯವ್ರನ್ನ ತುಂಬ, ಅಥವಾ ಕುಟುಂಬವನ್ನು ಇಬ್ಬರನ್ನು ಗಂಡ ಹೆಂಡತಿನ ನಾವು ಭಾಳ ಹಚ್ಕೊಂಡಿದ್ದೆ ನಾನು. ಆಮೇಲೆ ನಾವು ಧಾರವಾಡಕ್ಕೆ ಹೋದರೆ ನಾವು ಕುಟುಂಬ ಸಮೇತ ಗಂಡ ಹೆಂಡತಿ ಮಕ್ಕಳು ನಾವೆಲ್ಲರೂ ಅವ್ರ ಮನೆಗೆ ಹೋಗಿ ಬಂದು ಮಾಡಿದ್ದೀವಿ. ಆ ಥರ ನಾನು ನರಸಿಂಹಸ್ವಾಮಿಯವ್ರ ಮನೆಗೆ ಯಾವತ್ತೂ ಕೂಡ ಹೋಗಿಲ್ಲ. ಶಿವರುದ್ರಪ್ಪನವ್ರ ಮನೆಗೂ ನನ್ನ ಕುಟುಂಬ ಕರ್ಕೊಂಡು ಹೋಗಿಲ್ಲ. ನಾನು ಕಣವಿ ಅವ್ರ ಮೇಲೆ ಇದಿತ್ತದು. ಆಮೇಲೆ ಶಂಭಾ ಜೋಶಿ ಅವ್ರ ಮನೆಗೆ ನಾವು ಕುಟುಂಬದವೆಲ್ಲ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೀವಿ. ಈ ಥರದ ಒಂದು ಇದಿತ್ತು. ಹಾಗೆ ಕಣವಿಯವರು ಕೂಡ ಆ ಕವಿಯಾಗಿ, ಬೇಂದ್ರೆ ನಂತರದ ಕವಿಯಾಗಿ ಅವ್ರದ್ದೇ ಆದ ಒಂದು ಸ್ಥಾನವನ್ನು ಕನ್ನಡದ ಲೋಕದಲ್ಲಿ ಮಾಡಿದ್ದಾರೆ. ಆಮೇಲೆ ಅವರು ಕವಿತೆಗಳನ್ನು ಹಾಡಕ್ಕೆ ಶುರು ಮಾಡಿದ್ರು. ಸುಗಮ ಸಂಗೀತ ಅನ್ನೋದು ಒಂದು ಇದಕ್ಕೆ ಬಂತಲ್ಲ, ಏರು ಜೌವನ ಅಂತಾರಲ್ಲ, ಹಾಗೆ ಆ ಜೌವನಕ್ಕೆ ಬಂದಾಗ ಕಣವಿಯವ್ರ ಪದ್ಯಗಳನ್ನು ಕೂಡ ಹಾಡೋಕ್ಕೆ ಶುರು ಮಾಡಿದರು. ಒಳ್ಳೆಯ ಹಾಡುವ ಪದ್ಯಗಳು ಇದೆ. ಅವರು ಸಾನೆಟ್ ತುಂಬ ಜಾಸ್ತಿ ಬರೆದಿದ್ದಾರೆ. ಅದು ಭಾಳ ಪಾಪ್ಯುಲರ್, ಜನಪ್ರಿಯವಾದ ಇದಾಯಿತು ಅವರಿಗೆ. ಯಾವುದೇ ವಿಷಯದಲ್ಲೂ ಕೆಲವು ಸಲ ಮುನ್ನುಡಿನೂ ಅವರು ಪದ್ಯದಲ್ಲೇ ಬರೆದಿರೋದು ಉಂಟು, ನನ್ನ ಗಮನಕ್ಕೆ ಬಂದ ಹಾಗೆ ಅಂತ. ಇಂಥ ಕಣವಿಯವರು ಅವ್ರ ಮಕ್ಕಳೆಲ್ಲ ಒಳ್ಳೆಯ ಇದರಲ್ಲಿದ್ದಾರೆ. ಅದರಲ್ಲಿ ಯಾರು ಬರಹಗಾರರಾಗಿ, ಕವಿಯಾಗಿ ಇತ್ಯಾದಿಯಾಗಿ ಎದ್ದು ನಿಂತಿದ್ದಾರಾ ನನಗೆ ಅಷ್ಟು ಆಮೇಲೆ ಬೆಳವಣಿಗೆ ಗೊತ್ತಿಲ್ಲ. ಅಥವಾ ಮೊಮ್ಮಕ್ಕಳೆಲ್ಲ ಯಾರಾದರೂ ಬಂದಿದ್ದಾರಾ ನಂಗೆ ಗೊತ್ತಿಲ್ಲ. ಆದರೆ ಕವಿಯಾಗಿ ಮತ್ತು ಶಾಂತಾದೇವಿ ಕಣವಿಯವರು ಕಥೆಗಾರ್ತಿಯಾಗಿ ಉಳಿದಿದ್ದಾರೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಕಣವಿಯವರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಆಗಿದ್ದರು. ಅವರು ಜೀವಧ್ವನಿ ಅನ್ನುವಂಥ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿನೂ ಬಂದಿತ್ತು. ಡಾಕ್ಟ್ರೇಟು ಅವು ಇವು ಎಲ್ಲ ಅವ್ರಿಗೂ ಕೊಟ್ಟಿದ್ದರು. ಜ್ಞಾನಪೀಠ ಬರಬಹುದಾದ ವ್ಯಕ್ತಿಗಳಲ್ಲಿ ಅವರು ಒಬ್ಬರಾಗಿದ್ದರು. ನರಸಿಂಹಸ್ವಾಮಿ, ಅಡಿಗರು, ಹೇಗ, ಶಿವರುದ್ರಪ್ಪನವರು, ಕಣವಿಯವರು ಇವರೆಲ್ಲರೂ ಕೂಡ ಆ ಒಂದು ಲಿಸ್ಟಲ್ಲಿ ಹಾಕ್ಕೋಬೋದಾಗಿದ್ದು. ಅಲ್ಲಿ ಇದೇ ಕತ್ತರಿಸೋಗ್ಬಿಡ್ತು. ಅನಂತಮೂರ್ತಿ ಅವ್ರಿಗೆ ಕೊಟ್ಟ ತಕ್ಷಣವೇ ಮುಗಿದೋಯ್ತು. ಇವರೆಲ್ಲರೂ ಬಿದ್ದೋದ್ರು. ಅವ ಪಟ್ಟಿನಲ್ಲಿಂದ ಎಲ್ಲರೂ ತುಪ್ಪ ಅಂತ ಉದುರೋಗಿ ಅದು ಹೊಟ್ಟೆ ಹೋಯ್ತು ಅನ್ನೋದು ಬೇರೆ ವಿಷಯ. ಅಂದ್ರೆ ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ಜಂಪ್ ಆಯ್ತಲ್ಲ. ಹೌದು. ಆದ್ದರಿಂದ ಅದು ಆ ಜ್ಞಾನಪೀಠಕ್ಕೂ ಇವಾಗ ಬೆಲೆನೂ ಇಲ್ಲ, ಮರ್ಯಾದೆನೂ ಇಲ್ಲ. ಇವರು ಕೃತಿಗಳು ಉಳಿದಿವೆ. ವಿಮರ್ಶಾ ಲೇಖನಗಳು, ಆಮೇಲೆ ವ್ಯಕ್ತಿ ಚಿತ್ರಗಳು ಸಿಕ್ಕಾಪಟ್ಟೆ ಬರೆದಿದ್ದಾರೆ ಕಣವಿಯವರು ಕೂಡ. ಅವೆಲ್ಲವೂ ಬಂದಿವೆ, ಪುಸ್ತಕ ರೂಪದಲ್ಲಿ ಬಂದಿವೆ. ಹಾಗಾಗಿ ಅವರು ಅಂಥ ಶ್ರೇಷ್ಠ ಕವಿನ ಅಂತಂದರೆ ಅದು ಚರ್ಚೆ ವಿಷಯ, ಅದು ಬೇಡ. ಅದು ನಾನು ಹೇಳೋಕ್ಕಲ್ಲ ಹೊರಟಿರೋದು. ಇವಾಗ ನಾನು ಹೇಳಿದ್ರು ಅವ್ರ ಸಂಬಂಧಗಳು ನೋಡಿದ್ದು, ಆ ವಾತಾವರಣ ಹೇಗಿತ್ತು ಅನ್ನೋದು ಅಷ್ಟನ್ನೇ ಚಿತ್ರಿಸ್ತಾ ಇದ್ದೀವಿ ಹೊರತು ನಾವು ಅವರು ಏನಂತ ಕವಿನ ಅಪದ್ಯ ಅಂಥದ್ದು ಅನ್ನೋದನ್ನು ನಾನು ಇಲ್ಲಿ ಯಾವುದನ್ನು ಚರ್ಚೆ ಮಾಡೋದಿಲ್ಲ. ಹಾಗಾಗಿ ಕಣವಿಯವ್ರನ್ನ ನಾನು ನೆನೀತೀನಿ, ನಮ್ಮ ಸಂಪರ್ಕ ಇತ್ತು ಅನ್ನೋದನ್ನು ಈಗಲೂ ಕೂಡ ನಾನು ಮೆಲುಕು ಹಾಕ್ತೀನಿ ಅನ್ನೋದನ್ನ ಹೇಳೋಕ್ಕೆ. ಅವರು ಬರೆದಿರ್ಬೋದು, ಹೇಳಿರ್ಬೋದು ನನ್ನ ಕುರಿತು ಅಂತ ನಾನು ಅನ್ಕೊತೀನಿ ಅಂತ.